ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮುಂದಿನ ಕಾರ್ಯಕ್ರಮ ಇಂದಿನ ಕೃಷಿಯ ಬಿಕ್ಕಟ್ಟು ಹೊಸ ತಲೆಮಾರಿನ ಒಂದು ಸವಾಲುಗಳ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಕಂಪ್ಯೂಟರ್ ಯುಗ ಬಂದಿರಬಹುದು, ಆದ್ರೆ ಕಂಪ್ಯೂಟರ್ ನಲ್ಲಿ ಒಂದು ಅಕ್ಕಿ ಮಾಡಕ್ ಬರೋದಿಲ್ಲ, ಒಂದು ಜೋಳದ ಕಾಳು ಮಾಡಕ್ ಬರೋದಿಲ್ಲ. ಆದ್ರೆ ಅದನ್ನ ಮಾಡೋದೇನಂತಂದ್ರೆ ಭೂಮಿ ತಾಯಿ ಇವತ್ತು ರೈತ ಶ್ರಮ ಪಟ್ಟು ದುಡಿದ್ರೆ ಇವತ್ತೆಲ್ಲರಿಗೆ ನಿಮ್ಮೆಲ್ಲರಿಗೆ ಊಟ ಮಾಡ್ಲಿಕ್ಕೆ ಸಿಕ್ತು. ಇವತ್ತು ಈ ಒಂದು ಕೃಷಿ ಕ್ಷೇತ್ರ ಎಂತ ಬಿಕ್ಕಟ್ಟಿನಲ್ಲಿ ಸಿಲುಕಿದೆ ಅಂತಂದ್ರೆ, ಬಹುಶಃ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಕೃಷಿ ಮಾಡ್ತಕ್ಕಂತ ಒಬ್ಬ ಪದವೀಧರ ಇರ್ಬೋದು, ಏನೇ ಇರ್ಬೋದು, ಅವನ ಮಗನಿಗೆ ಕಣ್ಣೆ ನೋಡಕ್ ಹೋದ್ರೆ ಏನ್ ಮಾಡ್ತಾನಪ್ಪ ಇತ್ತಂದ್ರೆ, ಇಲ್ಲ ಒಕ್ಕಲ್ತನ ಮಾಡ್ತಾನಂದ್ರೆ ಒಕ್ಕಲ್ತನ ಮಾಡೋರಿಗೆ ನಾವು ಹೆಣ್ಣು ಕೊಡೋದಿಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಯಾಕಂತಂದ್ರೆ ಅದು ಮೊದಲು ಕಾಲದಲ್ಲಿ ಏನು ಒಕ್ಕಲ್ತನ ಇತ್ತು, ಈಗ ಮಾಡೋ ಒಕ್ಕಲ್ತನ ಬಹಳ ಅಜಗಜಾಂತರ ಫರಕ್ ಇದೆ. ಮೊದಲು ನಮ್ಮ ಪೂರ್ವಜರು ತಾವೇ ಶೇಖರಣೆ ಮಾಡಿಟ್ಟಂತ ಬೀಜಗಳನ್ನ ಬಿತ್ತುತ್ತಿದ್ರು, ಎತ್ತುಗಳಿಂದ ವ್ಯವಸಾಯ ಮಾಡ್ತಿದ್ರು, ಒಬ್ಬರಿಗೊಬ್ಬರು ಸಹಕಾರಿ ಮನೋಭಾವದಿಂದ ಕೃಷಿಯನ್ನ ಮಾಡ್ತಿದ್ರು. ಇವತ್ತು ಕೂರಿಗೆಯಿಂದ ಬಿತ್ತಲಿಕ್ಕೆ 6 ಎತ್ತುಗಳು ಬೇಕು, 4 ಕೂರಿಗೆ ಬೇಕು, 2 ಕುಂಟಿಗೆ ಬೇಕು. ಒಬ್ಬ ರೈತನಲ್ಲಿ 2 ಎತ್ತುಗಳು ಇದ್ರೆ ಇನ್ನ ಉಳಿದಂತ ರೈತರು ಮುಯ್ಯ ಅಂತ ಬರ್ತಿದ್ರು. ಅವಾಗ ಅವರು ಇವ್ರ ಹೊಲಕ್ಕೆ ಬರ್ಬೇಕು, ಇವ್ರು ಅವ್ರ ಹೊಲಕ್ಕೆ ಹೋಗ್ಬೇಕು ಅಂತ ಒಂದು ಕೊಡುಕೊಳ್ಳುವಿಕೆ ವ್ಯವಸ್ಥೆಯಿಂದ ವ್ಯವಸಾಯ ನಡೀತಿತ್ತವ. ಬೀಜನೂ ಅಷ್ಟೇ. ಇವತ್ತು ನನಗೆ ಜೋಳದ ಬೀಜ ಬೇಕು, ಇನ್ನೊಬ್ಬರಿಗೆ ತೊಗರಿ ಬೀಜ ಬೇಕಂದ್ರೆ ಅವು ಬಾರ್ಟರ್ ಸಿಸ್ಟಮ್, ಅಂದ್ರೆ ಅವರಿಗೆ ತೊಗರಿ ಕೊಡೋದು, ನಾವು ಜೋಳ ತಗೊಳ್ಳೋದು, ಈ ರೀತಿ ಏನಂದ್ರೆ ಯಾವುದೇ ಹಣದ ವ್ಯವಹಾರ ಇಲ್ಲದೇನೆ ಬೀಜ ವಿನಿಮಯ ಮಾಡಿಕೊಂಡು ಬೆಳೆ ಬೆಳೀತಿದ್ರು. ಹಿಂಗಾಗಿ ಅವರಿಗೆ ಸಾಲ ಇದ್ದಿಲ್ಲ, ಸಾಲ ಮಾಡಂತ ಪ್ರಸಂಗ ಬರ್ತಿದ್ದಿಲ್ಲ. ಅಪರೂಪಕ್ಕೆ ಏನೋ ಮಾಡ್ತಿದ್ರು, ಮಕ್ಕಳ ಮದುವೆಗೆ ಅದಕ್ಕೂ ಇರುತ್ತೋ. ಏನಾಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗಕ್ಕೆ ಶುರುವಾಯ್ತು. ಜನಸಂಖ್ಯೆ ಹೆಚ್ಚಾದ್ರೆ ಆಹಾರ ಜಾಸ್ತಿ ಬೇಕಾಯ್ತು. ಆಹಾರ ಜಾಸ್ತಿ ಬೇಕಾಯ್ತು ಅಂತ ಹೇಳಿ ಗ್ರೀನ್ ರೆವಲ್ಯೂಷನ್ ಅಂತ ತಂದ್ರು, ಹಸಿರು ಕ್ರಾಂತಿ. ಅಂದ್ರೆ ನಮ್ಮ ಪಾರಂಪರಿಕ ಬೀಜಗಳು ಹೋಗಿ ಹೈಬ್ರಿಡ್ ಬೀಜಗಳನ್ನ ನಮಗೆ ಕೊಟ್ರು. ಹೈಬ್ರಿಡ್ ಬೀಜಗಳಂತಂದ್ರೆ ಏನು, ಒಂದಕ್ಕೊಂದು ಗಂಡು ಹೆಣ್ಣು ಕ್ರಾಸ್ ಮಾಡಿ 3ನೇ ತಳಿಯನ್ನ ಸೃಷ್ಟಿ ಮಾಡ್ತಾರ. ಅದೇನಂದ್ರೆ ಹೈ ಯೀಲ್ಡಿಂಗ್ ವೆರೈಟಿ ಅಂತ ಹೇಳಿ ನಮಗೆ ಹೆಚ್ಚಿನ ಒಂದು ಉತ್ಪನ್ನ ಬರ್ತದಂತ ಹೇಳಿ ಹೈಬ್ರಿಡ್ ತಳಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಹೈಬ್ರಿಡ್ ಬೀಜ ಕೊಡುವಾಗ ಏನ್ ಮಾಡಿದ್ರು, ಇದು ಹೈಬ್ರಿಡ್ ಬೀಜ ಹಂಗೆ ಬೆಳೆಯೋದಿಲ್ಲ, ಇದಕ್ಕೊಂದ್ ಸ್ವಲ್ಪ ಫರ್ಟಿಲೈಸರ್ ಹಾಕ್ಬೇಕು ಅಂತೇಳಿ ಫರ್ಟಿಲೈಸರ್ ಇಂಟ್ರೊಡ್ಯೂಸ್ ಆಯ್ತವ. ಫರ್ಟಿಲೈಸರ್ ಹಾಕಿದ್ಮೇಲೆ ಇಲ್ಲ, ಇದು ಹೈಬ್ರಿಡ್ ತಳಿಗೆ ಏನಂತಂದ್ರೆ ಕೀಟಗಳು ಬರ್ತಾವ ತಿಂತಾವ ಅಂತಂದು ಕೀಟನಾಶಕವನ್ನ ಸಿಂಪರಣೆ ಮಾಡ್ಬೇಕು ಅಂತ ಕೀಟನಾಶಕ ಕೊಟ್ಟರು. ಈ ಕೀಟನಾಶಕ ಬಳಕೆ ಮಾಡ್ಬೇಕು, ರಸಗೊಬ್ಬರ ಬಳಕೆ ಮಾಡ್ಬೇಕು ಅಂದ್ರೆ ರೊಕ್ಕ ಬೇಕಲ್ಲ, ದುಡ್ಡು ಬೇಕಲ್ಲ. ಅವಾಗ ಬ್ಯಾಂಕಿನಿಂದ ಇಲ್ಲ ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಸಾಲ. ರೈತರಿಗೆ ಏನಂತಂದ್ರೆ ಹೆಚ್ಚೆಚ್ಚು ಬೆಳಿತೀವಲ್ಲ ಅಂತ ಹೇಳಿ ಕೃಷಿಯಲ್ಲಿ ಹೆಚ್ಚೆಚ್ಚು ಬೆಳೆದ್ರು, ಹೆಚ್ಚೆಚ್ಚು ಸಾಲ ಮಾಡಿದ್ರು. ಆದ್ರೆ ತಾವು ಮಾತ್ರ ಉದ್ಧಾರ ಆಗಲಿಲ್ಲ. ದೇಶಕ್ಕೆ ಏನಂತಂದ್ರೆ ಸಾಕಷ್ಟು ಆಹಾರ ಬೆಳೆದು ಕೊಟ್ರು. ಇವತ್ತು ರೈತರ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ. ಒಂದು ಲೆಕ್ಕಾಚಾರ ನಿಮಗೆ ಹೇಳ್ತೀನಿ. ಸ್ವಾತಂತ್ರ್ಯ ಬಂದು ಎಷ್ಟು ದಿವಸ ಆಯ್ತು? ಇವತ್ತು ನಮಗೆ 78 ವರ್ಷ ಆಯ್ತು. ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಗಳಾದಂತ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ರು. ಅವತ್ತು ನಮ್ಮ ದೇಶದ ಜನಸಂಖ್ಯೆ 35 ಕೋಟಿ ಇತ್ತು. 35 ಕೋಟಿ ಇತ್ತು. 35 ಕೋಟಿ ಇತ್ತು. ಇವತ್ತೇನಂದ್ರೆ 144 ಕೋಟಿ ಇದೆ. ಆ 35 ಕೋಟಿ ಜನಸಂಖ್ಯೆಗೆ ಆಹಾರ ಸಿಗಲಾರ್ದೆ ಅಮೆರಿಕದಿಂದ
ಕೆಂಪು ಜೋಳ, ಗೋಧಿ, ಮೆಕ್ಕೆಜೋಳನ ನೆಹರು ನವಾಬರು ತಂದು ನಮ್ಮ ಬಡ ಜನತೆಗೆ ಈ ಪಡಿತರ ಸಿಸ್ಟಮ್ ನಿಂದ ಹಂಚ್ತಿದ್ರು. ಅವ್ರು ಅಮೆರಿಕದಿಂದ ತರ್ತಿದ್ರು. ಯಜಮಾನ್ರಿಗೆ ಗೊತ್ತದ, ನಿಮ್ಗೆ ಗೊತ್ತಿಲ್ಲ. ಬಹಳ ವಯಸ್ಸಾದವ್ರು, 89 ವಯಸ್ಸಾದ ಮುದುಕರು ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿಂದ ತರ್ತಿದ್ರು, ತಂದು ನಮ್ಮನ್ನ ಸಲಹುತ್ತಿದ್ರು. ಆದ್ರೆ ಈಗ 145 ಕೋಟಿ ಜನಸಂಖ್ಯೆ ಇದೆ. ನೀವು ಮಾರುಕಟ್ಟೆಗೆ ಹೋಗಿ ನಿಮ್ಗೆ ಏನು ದುಡ್ಡಿದ್ರೆ ಏನು ಸಿಗೋದಿಲ್ಲ. ಇವತ್ತು ಎಲ್ಲ ಬೆಳ್ಕೊಡ್ತಾ ಇದೀವಿ ನಾವು. ಅಕ್ಕಿ, ಗೋಧಿ, ಜೋಳ, ಬಾರ್ಲಿ, ಮಿಲೆಟ್ಸು, ಮಾಂಸ, ಮೊಟ್ಟೆ, ಮೀನು, ಏನ್ ಬೇಕಾದದ್ದು, ಹಣ್ಣು ಹಂಪಲ, ತರಕಾರಿ ಬೇಕಾದ ಇವತ್ತು ರೈತರು ಏನಂತಂದ್ರೆ ಈ 145 ಕೋಟಿಗೆ ಜನಸಂಖ್ಯೆಗೆ ಸಾಕಾಗಿ ಮತ್ತೆ ಹೊರದೇಶಕ್ಕೆ ಕಳಿಸಂತ ಶಕ್ತಿ ಕೂಡ ಇವತ್ತು ನಮ್ಮ ರೈತರಿಗೆ ಬಂದಿದೆ. ಇದು ಯಾರಿಂದ ಆಯ್ತು? ಕೃಷಿ ವಿಜ್ಞಾನಿಗಳು ಮತ್ತು ರೈತರ ಒಂದು ಪರಿಶ್ರಮದಿಂದ. ಕೃಷಿ ವಿಜ್ಞಾನಿಗಳೇನಂದ್ರೆ ಹೊಸ ಹೊಸ ತಳಿಗಳನ್ನ ಕಂಡುಹಿಡಿದು ತಂತ್ರಗಾರಿಕೆಯನ್ನ ನಮಗೆ ಕೊಟ್ಟು ನಮ್ಮನ್ನು ದುಡೆ ಕಚ್ಚಿ ಬೆಳೆಸಿದ್ರು. ಆದ್ರೆ 145 ಕೋಟಿ ಜನಸಂಖ್ಯೆಗೆ ಸಾಕಾಗಷ್ಟು ಆಹಾರ ಕೊಟ್ಟು ಹೊರದೇಶಕ್ಕೆ ಕಳಿಸಂತ ಶಕ್ತಿ ಬಂದು ಈ ದೇಶದ ಮಾನ ಮರ್ಯಾದೆಯನ್ನು ಕಾಪಾಡಿದಂತ ರೈತರು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ದೇಶದಲ್ಲಿ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರನೇ 3.5 ಲಕ್ಷ ಜನರು ರೈತರು ಆತ್ಮಹತ್ಯೆ ಮಾಡಿಕೊಂಡರೆ. ಅಂದ್ರೆ ಯಾವ ರಿಪೋರ್ಟ್ ಆಗಿರ್ತಾವ ಅಷ್ಟೇ ಲೆಕ್ಕ. ಕೆಲವರು ಏನಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಹಂಗೆ ಮಣ್ಣು ಮುಚ್ಚಿಬಿಡ್ತಾರೆ, ಯಾರು ರಿಪೋರ್ಟ್ ಮಾಡಕ್ ಹೋಗೋದಿಲ್ಲ. ಅದು ಲೆಕ್ಕ ತಗೊಂಡ್ರೆ ಇನ್ನು ಎಷ್ಟು ಲಕ್ಷ ಆಗ್ತದೆ. ಅಂದ್ರೆ ಇಂಥ ದುಸ್ಥಿತಿ ಇವತ್ತು ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಇಂಥ ದುಸ್ಥಿತಿ ಇವತ್ತು ಕೃಷಿ ಕ್ಷೇತ್ರಕ್ಕೆ ಬಂದಿದೆ. ಈ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಸುಮಾರು ಈಗಲೂ ನಾವೇನು 60, 70, 75, 80 ವರ್ಷಗಳ ತನಕ ಸ್ವಾತಂತ್ರ್ಯ ಸಿಕ್ಕರೂ ಸಹ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಹಳ್ಳಿಗಳೇ ಈಗಲೂ ಸಹ ನಮ್ಮ ದೇಶದಲ್ಲಿ ಇದ್ದಾವೆ. ಹೀಗಾಗಿ ಆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಮುಖ್ಯ ಉದ್ಯೋಗ ಕೃಷಿಯಾಗಿದೆ. ಆದ್ರೆ ಆ ಕೃಷಿ ಅನ್ನುವಂಥದ್ದು ಆ ರೈತರ ಬದುಕನ್ನ ಹಸನು ಮಾಡುವಲ್ಲಿ ಬಹಳಷ್ಟು ತಾಪತ್ರಯಗಳನ್ನ ಎದುರಿಸ್ತಾ ಇದೆ ಅನ್ನುವಂಥದ್ದು ನಾನು ರೈತನ ಮಗನಾಗಿ ನೇರವಾಗಿ ಅದರ ಒಂದು ಆಶೋತ್ತರಗಳನ್ನ ಕಂಡಿದ್ದೇನೆ. ಹಾಗೆ ತಾವೆಲ್ಲರೂ ಸಹ ರೈತ ಮಕ್ಕಳೇ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳು ಸಹ ತಮ್ಗೆಲ್ಲ ತಿಳಿದಿದೆ ಅಂತ ನಾವು ತಿಳ್ಕೊಂಡು ಯಾಕೆ ಈ ರೀತಿ ಆಗ್ತಾ ಇದೆ. ಈಗಲೂ ನಮ್ಮ ದೇಶದಲ್ಲಿ 40% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆ ಕೃಷಿಯನ್ನು ಅವಲಂಬಿಸಿರುವಂತವರ ಜನರ ಜೀವನ ಬಹಳಷ್ಟು ಕಷ್ಟಕರವಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಅವರು ಬೆಳೆದಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ. ಹಾಗೇನೆ ಅವರು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಬೀಜ, ಗೊಬ್ಬರ, ಕ್ರಿಮಿನಾಶಕಗಳು ಸಹ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ಹಾಗೇನೆ ಅದರಿಂದ ಬರ್ತಕ್ಕಂಥ ಉತ್ಪನ್ನವು ಸಹ ಬಹಳಷ್ಟು ನೈಸರ್ಗಿಕ ಅನಿಶ್ಚಿತತೆಗಳಿಗೆ ಒಳಗಾಗಿದೆ. ಹೀಗಾಗಿ ಬೆಳೆ ಬತ್ತಪ್ಪ ಚೆನ್ನಾಗಿ ಆದ್ರೆ ಬೆಲೆ ಇರೋಲ್ಲ, ಬೆಲೆ ಇದ್ದಾಗ ಬೆಳೆ ಸಿಗೋಲ್ಲ. ಅದು ರೈತರ ಪರಿಸ್ಥಿತಿ ಬಹಳಷ್ಟು ಆತಂಕಕ್ಕೆ ಎಡೆ ಮಾಡಿರುವಂತ ಒಂದು ಸಂಗತಿ. ಈಗ ಪ್ರೊಫೆಸರ್ ನಂಜುಂಡಪ್ಪ ಸ್ವಾಮಿ ಅವರಿಂದ ಹಿಡಿದು ಇಲ್ಲಿ ತನಕನು ರೈತರ ಸಂಘಟನೆ ಮಾಡುವಂತ ಪ್ರಕ್ರಿಯೆಗಳು ನಮ್ಮ ದೇಶಾದ್ಯಂತ, ರಾಜ್ಯಾದ್ಯಂತ ನಡೀತಾನೆ ಬರ್ತಾ ಇರುತ್ತೆ. ಆದ್ರೆ ನಮ್ಮನ್ನು ಆಳುವಂತ ರಾಜಕೀಯ ಶಕ್ತಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಆ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ನೈತಿಕತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಏನಾಗಿದೆ ಅಂದ್ರೆ ಸಮಸ್ಯೆಗಳು ಹಾಗೆ ಉಳ್ಕೊಂಡ್ ಬಂದಿದ್ದಾವೆ, ರೈತರು ಹಾಗೆ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಅಲ್ಲದೆ ಆ ರೈತ ಕುಟುಂಬದಿಂದ ಬಂದಂತ ಈ ಹೊಸ ಜನರೇಷನ್ ಏನಿದೆ ಕೃಷಿಯಿಂದ ಹೊರಗಡೆ ಹೋಗ್ತಾ ಇದೆ. ಯಾಕಂದ್ರೆ ಅದು ಲಾಭದಾಯಕವಾದಂತ ಉದ್ಯೋಗ ಆಗಿದ್ದೇ ಇರೋದ್ರಿಂದ ಇವತ್ತು ಸಣ್ಣ ಪುಟ್ಟ ಉದ್ಯೋಗಗಳಿಗೆ ಈ ಹೊಸ ಜನರೇಷನ್ ಆಕರ್ಷಣೀಯವಾಗ್ತಾ ಇರೋದ್ರಿಂದ ಅವರೆಲ್ಲರೂ ಸಹ ದೂರ ಸರಿತಾ ಇದ್ದಾರೆ ಕೃಷಿಯಿಂದ. ಇಂಥ ಚಟುವಟಿಕೆ ಹಾಗೆ ನಿರಂತರವಾಗಿ ಆಯ್ತು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಸಮಸ್ಯೆ ನಾಳೆ ನಮ್ಗೆ ಬೇಕಾದಂತ ಇಡೀ ಮಾನವ ಕುಲಕ್ಕೆ, ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಹಾರ ನೀಡೋರು ಯಾರು ಅಂದ್ರೆ ರೈತರೇ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.